ಹಲೋ ಹಾಯ್ ನಮಸ್ಕಾರ. ನ್ಯೂಸ್ 18ನ ಸಮಸ್ತ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ನಾನು ರಂಜನ್ ಶಿಲ್ಲಾಲ್. ಶಾಲಾ ಕಾಲೇಜು ಆವರಣದಲ್ಲಿ 100 ಮೀಟರ್ ಅಂತರದಲ್ಲಿ ಗುಟ್ಕಾ, ತಂಬಾಕು, ಧೂಮಪಾನ ಮಾರಾಟ ಮತ್ತು ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನಾವು ಧೂಮಪಾನ ಮಾರಾಟ ಮಾಡಂಗಿಲ್ಲ, ಧೂಮಪಾನ ಮಾಡಂಗೂ ಇಲ್ಲ ಶಾಲಾ ಮತ್ತು ಕಾಲೇಜು ಆವರಣದಲ್ಲಿ. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರ. ಇದೇ ಪ್ಲಾನ್ ಅನ್ನ ಈಗ ಮುಜರಾಯಿ ಇಲಾಖೆ ಅಡಾಪ್ಟ್ ಮಾಡ್ಕೊಂಡಿದೆ. ಅಂದ್ರೆ ಹೆಂಗೆ ಅಂದ್ರೆ, ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿ 100 ಮೀಟರ್ ಅಂತರದಲ್ಲಿ ಧೂಮಪಾನ, ಗುಟ್ಕಾ, ತಂಬಾಕು ಮಾರಾಟವನ್ನು ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಸೇವನೆ ಕೂಡ ಮಾಡಂಗಿಲ್ಲ. ಹೀಗಂತ ನ್ಯೂಸ್ 18ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಮತ್ತು ಮೊಬೈಲ್ ಫೋನು ಅಷ್ಟೇ ಒಳಗಡೆ ಎಲ್ಲನೂ ಮೊದಲೆಲ್ಲ ಉಪಯೋಗಿಸೋರು. ಅದು ಪ್ರಾರ್ಥನೆ ಮಾಡೋವಂಥವ್ರಿಗೆ ತೊಂದರೆ ಆಗ್ತಿತ್ತು, ಮತ್ತು ಪೂಜೆ ಮಾಡೋರಿಗೂ ಕೂಡ ತೊಂದರೆ ಆಗ್ತಿತ್ತು. ಅದನ್ನು ಕೂಡ ನಿಷೇಧ ಮಾಡಿದ್ದೀವಿ. ಮತ್ತು ಸುತ್ತಲುಮುತ್ತಲು ಗುಟ್ಕಾ ಎಲ್ಲ ಮಾಡ್ತಾರಲ್ಲ ಅಂಥದ್ದೆಲ್ಲ ದೂರ, ಎಲ್ಲ ಹೋಗಿ ದೂರ ಇರಲಿ. ದೇವಸ್ಥಾನದ ಹತ್ತಿರದಲ್ಲಿ ಬೇಡ, ಆವರಣದಲ್ಲಿ ಅಂತೂ 100% ಇಲ್ಲ. 100 ಮೀಟರ್ಸ್ ಶಾಲೆಗಳ ಮುಂದೆ ಇರುತ್ತಲ್ಲ, ಆ ರೀತಿ ಇರುತ್ತೆ. ಅದಕ್ಕೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ. CC ಕ್ಯಾಮ್ರಾಸು, ಅಲ್ಲೇನು ಅಹಿತಕರ ಘಟನೆಗಳು ನಡೀಬಾರ್ದು. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿ ನಮಗೆ ಭಕ್ತರಿಂದ ಮೌಖಿಕ ಮನವಿ ಬಂದಂತ ಹಿನ್ನೆಲೆಯಲ್ಲಿ ಈ ಕ್ರಮಕ್ಕೆ ಮುಂದಾಗಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಭಕ್ತರಿಂದ ಯಾವ ತರ ಮೌಖಿಕ ಮನವಿ ಬಂದಿದೆ ಅಂದ್ರೆ, ಸರ್, ಮುಜರಾಯಿ ಇಲಾಖೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿ ಗುಟ್ಕಾವನ್ನ ತಿಂದು ಗೋಡೆ ಗುಗ್ಗಿತಾರೆ, ಸ್ಮೋಕಿಂಗ್ ಅನ್ನ ಮಾಡ್ತಾರೆ. ಇದು ನಮ್ಮ ಹಿರಿಯ ನಾಗರಿಕರಿಗಿರುವುದು, ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಮೌಖಿಕ ಮನವಿಯನ್ನ ಭಕ್ತರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂತದ್ದು. ದೇವಸ್ಥಾನದ ಆವರಣದ 100 ಮೀಟರ್ ಅಂತರದಲ್ಲಿ ಯಾವುದೇ ಕಾರಣಕ್ಕೂ ಧೂಮಪಾನ ಇರಬಹುದು, ತಂಬಾಕು ಇರಬಹುದು, ಗುಟ್ಕಾ ಇರಬಹುದು, ಪಾನ್ ಪರಾಕ್ ಇರಬಹುದು, ಮುಂದಾದಂತಹ ವಸ್ತುಗಳನ್ನ ಮಾರಾಟ ಮಾಡಂಗಿಲ್ಲ. ಜೊತೆಗೆ ಸೇವನೆ ಕೂಡ ಮಾಡಂಗಿಲ್ಲ. ಒಂದು ವೇಳೆ ಸೇವನೆ ಮಾಡಿದ್ರೆ, ಮಾರಾಟ ಮಾಡಿದ್ರೆ ಫಸ್ಟಿಗೆ ಫೈನ್ ಹಾಕ್ತಾರೆ, ಫಸ್ಟಿಗೆ ವಾರ್ನ್ ಮಾಡ್ತಾರೆ, ನೆಕ್ಸ್ಟ್ ಫೈನ್ ಹಾಕ್ತಾರೆ. ಅದಾದ ಬಳಿಕ ನಿಮ್ಮ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಮಾಹಿತಿಯನ್ನ ನ್ಯೂಸ್ 18ಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಏನು ಮುಜರಾಯಿ ಇಲಾಖೆ ಒಂದು ಪ್ಲಾನ್ ಯೋಜನೆಯನ್ನ ಹಾಕೊಂಡಿತ್ತು. ಅಂದ್ರೆ ಬನಶಂಕರಿಯಲ್ಲಿ ತಾಯಿಯಂದಿರಿಗೆ ಎದೆ ಹಾಲು ಉಣಿಸುವಂತಹ ಕೇಂದ್ರವನ್ನ ಸ್ಥಾಪನೆ ಮಾಡಿ ಸಕ್ಸಸ್ ಕಂಡಿತ್ತು. ಇದೇ ಒಂದು ಯೋಜನೆಯನ್ನ ಈಗ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ದೇವಸ್ಥಾನಗಳಿಗೆ ವಿಸ್ತರಣೆ ಮಾಡೋಕೆ ಮುಜರಾಯಿ ಇಲಾಖೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಅಂದ್ರೆ ಮುಜರಾಯಿ ಇಲಾಖೆಯ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ತಾಯಿಯಂದಿರು ಎದೆ ಹಾಲನ್ನು ಉಣಿಸುವಂತಹ ಕೇಂದ್ರವನ್ನ ಸ್ಥಾಪನೆ ಮಾಡೋಕೆ ಮುಜರಾಯಿ ಇಲಾಖೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸೊ ಇದು ಒಂದು ಉತ್ತಮವಾದಂತಹ ಯೋಜನೆ ಅನ್ನುವಂತ ನಿಟ್ಟಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ಮೇಲೆ ಏನಾದರೂ ದೇವಸ್ಥಾನದ ಆವರಣದಲ್ಲಿ, ದೇವಸ್ಥಾನದ 100 ಮೀಟರ್ ರೇಡಿಯಸ್ ನಲ್ಲಿ ಸ್ಮೋಕಿಂಗ್ ಮಾಡಿದ್ರೆ ಅಥವಾ ಪಾನ್ ಪರಕ್ ಅನ್ನ ಹಾಕಿ ನೀವು ಗೋಡೆ ಗುಗ್ದ್ರೆ ನಿಮಗೆ ಫೈನ್ ಬೀಳುತ್ತೆ. ಫೈನ್ಗೆ ನೀವು ಜಗ್ಗಿಲ್ಲ, ಬಗ್ಗಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ಆಗುತ್ತೆ. ಈ ಒಂದು ಮಾಹಿತಿಯನ್ನ ಯಾರೆಲ್ಲ ನೀವು ದೇವಸ್ಥಾನಗಳಿಗೆ ಹೋಗುವಂತ ಹಿರಿಯ ನಾಗರಿಕರಿರ್ತಾರೆ, ಮಕ್ಕಳಿಗಿರ್ತಾರೆ, ಅವ್ರ ಜೊತೆ ಹಂಚ್ಕೊಳ್ಳಿ. ಯಾಕಂದ್ರೆ ಇದು ಪ್ರಮುಖವಾಗುತ್ತೆ. ಮುಜರಾಯಿ ಇಲಾಖೆ ದೇವಸ್ಥಾನ ಅಂದ್ರೆ ಭಕ್ತಿ ಭಾವದಿಂದ ದೇವರಿಗೆ ನಮಸ್ಕಾರ ಮಾಡಕ್ ಹೋಗ್ತೀವಿ, ಪ್ರಾರ್ಥನೆ ಮಾಡಕ್ ಹೋಗ್ತೀವಿ. ಆದ್ರೆ ಆ ಒಂದು ಪ್ರದೇಶದಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳು ಸಾಧ್ಯವಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಜರಾಯಿ ಇಲಾಖೆ ಮುಂದಾಗಿರುವಂತದ್ದು. ಈ ಕ್ರಮಕ್ಕೆ ಈಗಾಗಲೇ ಶ್ಲಾಘನೆ ವ್ಯಕ್ತವಾಗ್ತಿದೆ. ಅಂದ್ರೆ ಶಾಲಾ ಕಾಲೇಜು ಆವರಣದಲ್ಲಿ 100 ಮೀಟರ್ ಅಂತರದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೀರಾ. ಇದೇ ಮಾದರಿಯಂತಹ ಯೋಜನೆಯನ್ನ ದೇವಸ್ಥಾನಗಳಲ್ಲಿ ಕೂಡ ಜಾರಿಗೆ ತಂದಿರೋದು ಉತ್ತಮ ನಿರ್ಧಾರ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಿಂದಲೂ ಕೂಡ ಸಾಕಷ್ಟು ಅಪ್ರಿಸಿಯೇಷನ್ ವ್ಯಕ್ತವಾಗ್ತಿದೆ. ಜೊತೆಗೆ ಏನು ತಾಯಿಯಂದಿರಿಗೆ ಎದೆ ಹಾಲು ಉಣಿಸುವಂತಹ ಕೇಂದ್ರವನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ತಾಯಂದಿರಿಗೂ ಕೂಡ ಒಂದು ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ಸಹಕಾರ ಮತ್ತು ಸಹಾಯ ಮಾಡಕ್ಕೆ, ಜೊತೆಗೆ ಅವರ ಕಷ್ಟವನ್ನು ಅರಿತು ಈ ಒಂದು ಯೋಜನೆಗೆ ಜಾರಿಗೆ ತರಕ್ಕೆ ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ವಿಚಾರ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಒಳ್ಳೆಯ ಮಾತುಗಳು ಕೇಳಿ ಬರ್ತಿದೆ. ಒಟ್ಟಾರೆಯಾಗಿ ದೇವಸ್ಥಾನದ ಆವರಣದಲ್ಲಿ ಏನಾದ್ರೂ ನೀವು ಸ್ಮೋಕಿಂಗ್ ಅಥವಾ ತಂಬಾಕು ಧೂಮಪಾನ ಮಾಡಿ ಹೋಗಿದ್ರೆ ಅಥವಾ ಸ್ಮೋಕಿಂಗ್ ಮಾಡಿದ್ರೆ ಆದ್ರೆ ನಿಮಗೆ ಫ್ಯೂಚರ್ ನಲ್ಲಿ ನಿಮಗೆ ಫೈನ್ ಬೀಳುತ್ತೆ. ಫೈನ್ ಬೀಳಿದ್ರೆ ಶಿಕ್ಷೆ ಕೂಡ ಆಗುತ್ತೆ. ಸೊ ಇದರಿಂದಾಗಿ ದೇವಸ್ಥಾನದ ಆವರಣದಲ್ಲಿ ಇನ್ಮೇಲೆ ಯಾರು ಕೂಡ ಸ್ಮೋಕಿಂಗ್, ಧೂಮಪಾನ, ತಂಬಾಕು ಸೇವನೆಯನ್ನ ಮಾಡಬೇಡಿ. ಒಂದು ವೇಳೆ ಮಾರಾಟ ಮಾಡ್ತಿದ್ರೆ ಸಂಬಂಧಪಟ್ಟಂತಹ ದೇವಸ್ಥಾನದ ಆಡಳಿತ ಮಂಡಳಿ ಇರಬಹುದು ಅಥವಾ ಮುಜರಾಯಿ ಇಲಾಖೆಗೆ ನೀವು ದೂರನ್ನ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ. ಈ ಒಂದು ಆದೇಶ ಕೆಲವೇ ತಿಂಗಳಲ್ಲಿ ಅಧಿಕೃತವಾಗಿ ಜಾರಿಯಾಗುತ್ತೆ. ಅಧಿಕೃತವಾಗಿ ಜಾರಿಯಾದ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಗೆ ನಾವು ಕೊಡ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿರಂತರ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ, ಟ್ವಿಟರ್ ನಲ್ಲಿ ಕೂಡ ನೀವು ನ್ಯೂಸ್ 18 ಅನ್ನ ಫಾಲೋ ಮಾಡಬಹುದು.